ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನಮ್ಮ ಕಾಲೇಜು ಲಾಸ್ಟ್ ಡೇ ಅಂದ್ಕೊಳ್ಳಿ. ಇವತ್ತು ಪ್ರೆಸೆಂಟೇಷನ್ ಇತ್ತು, ಒಂದು ಪ್ರೆಸೆಂಟೇಷನ್ ಕೊಡೋಕೆ ಬಂದಿದ್ದೀವಿ. ನೋಡಿ ಇವರು ನಾವೆಲ್ಲ ಗಾಯ್ಸ್ ಪ್ರೆಸೆಂಟೇಷನ್ ಕೊಡೋಕ್ಕೆ ಬಂದಿರೋದು. ಇವತ್ತು ಲಾಸ್ಟ್ ಡೇ ಆಫ್ ಕಾಲೇಜ್ ಅಂದ್ಕೊಳ್ಳಿ. ಕಿರಣ್ ವಿಜಿ ಇಸ್ ಬ್ಯಾಕ್ ಗಾಯ್ಸ್. ಇನ್ನು ಹಾಲ್ ಟಿಕೆಟ್ ಇಸ್ಕೊಂಡಿಲ್ಲ, ಅದಕ್ಕೆ ಫುಲ್ ಅರ್ಜೆಂಟ್ ಅಲ್ಲ ಅವನೇ ಹುಡುಗ. ಗೈಸ್ ನೋಡಿ ಗೈಸ್, ಸೈಕಿಂಗ್ ನಿಂತವನೇ ಕಿರಣ ಫುಲ್ ಸೈಕಾಗಿ ರೆಡಿಯಾಗಿ ಬಂದಿದ್ಯಾ? ನಿಂದು ಎಷ್ಟು ಪೇಜ್ ಐತ್ಲಾ PPT ವಿಜಯ್? 25. ಕಟಿಂಗ್ ಎಲ್ಲಿ ಮಾಡಿಸ್ತೆ ವಿಜಯ್ ಕಟಿಂಗ್ ಎಲ್ಲಿ ಮಾಡಿಸ್ತೆ ಗೈಸ್? ಇಲ್ಲೂ ಕಟಿಂಗ್ ಮಾಡಿಸಿಲ್ಲ, ಇಲ್ಲೂ ಕಟಿಂಗ್ ಮಾಡಿಸಿಲ್ಲ ಗೈಸ್. ನಮ್ಮ ಮಗನೇ ಹಿಂಗೆ ಆ್ಯಕ್ಟಿಂಗ್ ಅಲ್ಲೋ. ನನ್ನ ಮ್ಯೂಟ್ ಮಾಡಿದ್ರೆ ಕೇಳ್ಕೊ, ಅದು ಕಟ್ ಮಾಡಿದ್ರೆ ಕೇಳ್ಕೊ. ನಿಜವಾಗ್ಲೂ ಕಟ್ ಮಾಡೋಕ್ಕಾಗಲ್ಲ. ಬದಲಾಯಿತೀಗ ನನ್ನ ಲೋಕ ನಿನ್ನ ಗೊಂಗಿಲ್ಲದೆ, ಹಗುರಾಯಿತೀಗ ಒಂಟಿ ಜೀವ ನಿನ್ನ ಹಂಗಿಲ್ಲದೆ, ಪ್ರಣಯ ಗಿಳಯ ಒಲವು ಗಿಲವು. ಗಾಯ್ಸ್ ಇವಾಗ ಥಿಯರಿ ಎಲ್ಲನೂ ಬರ್ಕೊಟ್ಬಿಟ್ಟು ಬಂದಿದ್ದೀವಿ. ಆಮೇಲೆ ಪ್ರೆಸೆಂಟೇಷನ್ ಕೊಡೋಕೆ ಹೋಗ್ಬೇಕು, ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ. ಸ್ಟಡಿ ಗಾಯ್ಸ್ 4 ಪೇಜ್ ಕೊಟ್ಟಿದ್ರು, 4 ಪೇಜ್ನ ಸೈಕಾಗಿ ಬರ್ತಿದ್ದೀನಿ. ಎಷ್ಟು ಆನ್ಸರ್ ಅಲ್ಲಕ್ಕಲ್ಲ, ಅದಲ್ಲ ರಿಸಲ್ಟು. ಇನ್ನು PPT ಒಂದು ಬಾಕಿ ಇದೆ ಅಷ್ಟೇ, ಪ್ರೆಸೆಂಟೇಷನ್ ಒಂದು ಬಾಕಿ ಇದೆ. ಪ್ರೆಸೆಂಟೇಷನ್ ಕೊಡಬೇಕು. 1:40 ಬನ್ನಿ ಅಂತ ಹೇಳೋರೆ. ಇವಾಗ 1:20 ಹೋಯ್ತಾ ಇದೀವಿ. ಏನಾದ್ರು ತಿನ್ಕೊಬರೋಣ. ನಾನು ಕ್ಯಾಂಟೀನ್ ಬೆಳಿಗ್ಗೆ ಬರೋ ಸ್ವಲ್ಪ ತಿನ್ಕೊಬಂದಿದ್ದೀನಿ. ನಾನು ಎಷ್ಟು ತಿಂಗಳಿಗೆಲ್ಲ ಆಮೇಲೆ ಬಂದಿದ್ದೀವಿ ಕ್ಯಾಂಟೀನ್ಗಲ್ವಾ? ಹೌದೌದು, ಎಷ್ಟು ತಿಂಗಳಾಯ್ತಲ್ಲ ಗೈಸ್. ಒಂದು ಲಾಸ್ಟ್ ಟೈಮ್ ಅಂದ್ಕೊಳ್ಳಿ ಕ್ಯಾಂಟೀನು. ಲಾಸ್ಟ್ ಟೈಮ್ ಕ್ಯಾಂಟೀನ್ ಬರೋದು. ಆ್ಯಸ್ ಅ ಸ್ಟೂಡೆಂಟ್ ಆಗಿ ಇದೆ ಲಾಸ್ಟ್ ಡೇ. ಗೈಸ್ ಎಕ್ಸಾಮ್ ನಡೀತಿದ್ದೆ ಗೈಸ್. ಇಲ್ಲ ಎಲ್ಲರನ್ನೂ ಲೈನಲ್ಲಿ ಕೂರಿಸ್ಬಿಟ್ಟವ್ರೆ. ಸೊ ಗಾಯ್ಸ್, ಫೈನಲಿ ವಿ ಆರ್ ಕಂಪ್ಲೀಟಿಂಗ್ ಡಿಪ್ಲೊಮಾ ಗಾಯ್ಸ್. ಗಾಯ್ಸ್ ಫೈನಲಿ ಡಿಪ್ಲೊಮಾ ಮುಗಿಸ್ಬಿಟ್ಟು ರಿಸಲ್ಟ್ ಅಂತ ಬಂದರೆ 3 ವರ್ಷ ಡಿಪ್ಲೊಮಾನೇ ಮುಗೀತು ಗಾಯ್ಸ್. ಇವಾಗ ಪ್ರೆಸೆಂಟೇಷನ್ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇದೇ ರೋಡಲ್ಲ ಅವಾಗ ಡೈಲಿ ನಡ್ಕೊಂಡು ಹೋಗೋ. ಫಸ್ಟು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಮಾಡಿದ್ರು, ಅದನ್ನು ಮಾಡುವಾಗ ಇದೇ ರೋಡಲ್ಲಿ ನಡ್ಕೊಂಡು ಹೋಗೋ ಡೈಲಿಯ. ಬಟ್ ಇವಾಗ ಏನಿಲ್ಲ, ಬೈಕು ಎಲ್ಲ ಐತೆ. ಬಟ್ ಕಾಲೇಜ್ ಲೈಫು ಇಲ್ಲಿಗೆ ಮುಗ್ದೈತೆ ಗೈಸ್. ಸೊ ಗೈಸ್ ಫೈನಲಿ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಅಷ್ಟೇ.